ಸರ್ ಇವತ್ತು ಏನು ಕವಿಗೋಷ್ಠಿ ಏನು ಮಾಡಿದ್ರು, ಇದು ಹೇಗೆ ಸರ್, ಹೇಗೆ ಉಟ್ಕೊಳ್ತು ಅಂತ? ಇದು ಸುಮಾರು ಒಂದು 10-15 ವರ್ಷದಿಂದ ನಡೀತಾ ಇದೆ. ರವಿಕಿರಣ ಪ್ರತಿಷ್ಠಾನ ಅಂಥೇಳಿ, ಹಾಗೆ ಹೊಂಗಿರಣ ಅಂತ ಪ್ರತಿಭಾ ಹೊಂಗಿರಣ ಅಂತ ಒಂದು ಸಂಸ್ಥೆ ಹೊಂದಿದೆ. ಇವರಿಬ್ಬರ ಸಹಯೋಗದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿ ಕವಿಗಳು ಕವನವನ್ನು ವಾಚನ ಮಾಡ್ತಾರೆ, ಹಾಗೆ ಗಾಯಕರು ಗಾಯನವನ್ನು ಮಾಡ್ತಾರೆ. ಇದು ಒಂದು ಉತ್ತಮವಾದ ವೇದಿಕೆ, ಹಾಗೂ ನಮಗೆ ಸದಭಿರುಚಿಯ ಒಂದು ಊಟವನ್ನು ಉಣಬಡಿಸ್ತಾರೆ. ಇಲ್ಲಿ ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಚೆನ್ನಾಗಿರುತ್ತೆ. ನನ್ನ ಹೆಸರು NR ವೆಂಕಟರಂಗನ್ ಅಂಥೇಳಿ. ಇವತ್ತು ನಡೆದ ವಿಶೇಷ ಕಾರ್ಯಕ್ರಮ ಅಂದರೆ GP ರಾಜರತ್ನಂ ಅವರ ಬಗ್ಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ನಾನು ತುಂಬ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ತೀನಿ. GP ರಾಜರತ್ನಂ ಅವರು ನಮ್ಗೆ ಬಹಳ ಹತ್ತಿರದ ಸಂಬಂಧಿ. ನಮ್ಮ ತಂದೆಯವರ ಅಕ್ಕ ಅವ್ರಿಗೆ ರಾಜರತ್ನಂ ಅವ್ರಿಗೆ ಮಲ್ತಾಯಿ ಆಗಿದ್ದರು. ಇದು ತುಂಬ ಸಂತೋಷದ ವಿಷಯ. ಹಾಗೆ GP ರಾಜರತ್ನಂ ಅವರ ಬಗ್ಗೆ ಹೇಳಬೇಕು ಅಂದರೆ ಅವರು ಶಿಶು ಸಾಹಿತ್ಯವನ್ನು ಬಹಳ ಅರ್ಥಗರ್ಭಿತವಾಗಿ ಮಕ್ಕಳಿಗೆ ಮನಮುಟ್ಟುವಂತೆ ರಚಿಸಿದರು. ಹಾಗೆ ಅವರು ಪುಸ್ತಕಗಳನ್ನು ಕಡಿಮೆ ಬೆಲೆಗೆ ಮಾರಿ, ಅದರಿಂದ ಕೂಡ ಅವರು ಚೆನ್ನಾಗಿ ಓದಿದ್ರು ಕೂಡ, ಉನ್ನತ ಹುದ್ದೆಯಲ್ಲಿ ಕಾಲೇಜ್ ಪ್ರಾಧ್ಯಾಪಕರಾಗಿದ್ದರೂ ಕೂಡ ಅವರ ಆರ್ಥಿಕ ಸಂಕಷ್ಟವನ್ನು ಬಹಳ ಅನುಭವಿಸಿದ್ರು. ಇದು ನನಗೂ ತಿಳಿದ ವಿಷಯ. ಹಾಗೆ ಮಲ್ಲೇಶ್ವರದಲ್ಲಿರೋ ಗಾಂಧಿ ಸಾಹಿತ್ಯ ಸಂಘ 8ನೇ ಕ್ರಾಸ್ದಲ್ಲಿ ಅವರು ಬಹಳ ಕಾಲವನ್ನು ಕಳೀತಾಯಿದ್ರು. ಬಹಳ ಒಳ್ಳೆಯ ಉಪನ್ಯಾಸಗಳನ್ನು ನೀಡ್ತಾಯಿದ್ರು. ಆಮೇಲೆ ರತ್ನನ ಪದಗಳು ಮರ್ತಿದ್ದೆ ನಾನು. ರತ್ನನ ಪದಗಳು ಕನ್ನಡದ ಬಗ್ಗೆ ಅವರು ಸ್ವತಃ ಕುಡುಕರಾಗಿಲ್ಲದಿದ್ದರೂ ಕೂಡ ಕುಡುಕರ ಅವರ ಇದರಲ್ಲಿ ವಿಷಯಗಳಲ್ಲಿ ಎಂಥ ಇದು ಕನ್ನಡದ ಬಗ್ಗೆ ಎಷ್ಟು ಅಡಗಿತ್ತು ಅಂದರೆ ಬಹಳ ಅದ್ಭುತವಾದ ಕವನಗಳನ್ನು ಬರೆದಿದ್ದರು. ಇಷ್ಟು ನಾನು ಸಂತೋಷದಿಂದ ಹಂಚ್ಕೊಳ್ತೀನಿ. ಸರ್ ನಿಮ್ಮ ವೃತ್ತಿ ಜೀವನ ಏನಂತ ಪರಿಚಯ ಮಾಡಿಕೊಡಿ ಸರ್. ನಾನು ಮೂಲತಃ ಒಬ್ಬ ಇಂಜಿನಿಯರ್ ಆಗಿದ್ದೆ. 2005ರಲ್ಲಿ ನಾನು ನಿವೃತ್ತಿ ಹೊಂದಿದೆ. ನಿವೃತ್ತಿಯ ನಂತರ ನಾನು ಗಾಯನವನ್ನು ಪೂರ್ಣ ಪ್ರಮಾಣದಲ್ಲಿ ಇಟ್ಕೊಂಡಿದ್ದೀನಿ. 2004ರಲ್ಲಿ ಎದೆ ತುಂಬ ಹಾಡೋನು ಅನ್ನೋ ಒಂದು SB ಬಾಲಸುಬ್ರಹ್ಮಣ್ಯರ ಸಾರಥ್ಯದಲ್ಲಿ ನಡೆತಾ ಇದ್ದಂಥ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ತೀರ್ಪಕರನಾಗಿ ಅವರು ಆಯ್ಕೆ ಮಾಡಿದರು. ಇದು ನನಗೆ ತುಂಬ ಸಂತೋಷ ಮತ್ತು ಹೆಮ್ಮೆಯ ವಿಷಯ. ಹಾಗೆ ಒಂದು ಚುಟುಕನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚುಟುಕದ ಶೀರ್ಷಿಕೆ ಜಾಹೀರಾತು. ಅಧಿಕೃತವೋ ಅನಧಿಕೃತವೋ, ನಡು ರಸ್ತೆಯಲ್ಲಿ, ಕೂಡು ರಸ್ತೆಯಲ್ಲಿ, ಎಲ್ಲೆಂದರಲ್ಲಿ ತಮ್ಮ ಜಾಹೀರಾತನ್ನು ಪ್ರದರ್ಶಿಸಿ ಹಿರಿ ಹಿಗ್ಗುತ್ತಾರೆ. ಇದರ ಫಲಶ್ರುತಿಯಾಗಿ ವಾಹನ ಸವಾರರು, ಪಾದಚಾರಿಗಳು ಕಿರಿಕಿರಿಯಾಗಿ ಗುಕ್ಕುತ್ತಾರೆ. ಧನ್ಯವಾದಗಳು. ಸರ್ ನೀವೇ ಹೇಳಿದ್ರಿ ನಾನು ಮೂಲತಃ ಇಂಜಿನಿಯರ್ ಅಂತ. ನಿಮ್ಗೆ ಹೇಗೆ ಬಂತು ಸರ್ ಇದು ಗಾಯನ ಆಗಿರ್ಬೋದು, ಈ ಚುಟುಕುಗಳಾಗಿರ್ಬೋದು, ಹೇಗೆ ನಿಮ್ಮ ಹವ್ಯಾಸಗಳು ಹೇಗಾಯಿತು ಅಂತ? ನಾನು ಚಿಕ್ಕ ವಯಸ್ಸಿಂದ ಸಂಗೀತದ ಬಗ್ಗೆ ಬಹಳ ಒಲವು. ನಮ್ಮ ಮನೆಯಲ್ಲಿ ಎಲ್ಲರೂ ಸಂಗೀತ ಹಾಡ್ತಾರೆ. ಆದರೆ ನನಗೆ ಹೆಚ್ಚಿನ ಜಾಸ್ತಿ ಒಲವು ಕೊಟ್ಟೆ, ಸಂಗೀತದ ಒಲವು ನಾನು ಕೊಟ್ಟೆ ಅಂತ ಅಂದ್ಕೊಳ್ತೀನಿ. ಚಿಕ್ಕ ವಯಸ್ಸಿನಿಂದ ನನಗೆ ಬಹಳ ಚೆನ್ನಾಗಿ ನೆನಪಿದೆ. ಹೈಸ್ಕೂಲ್ ಓದೋವಾಗಿ ಜಿಸ್ ದೇಶ್ ಮೇ ಗಂಗಾ ಬೇದಿನಲ್ಲಿ ಒಂದು ಹಾಡಿತ್ತು, ಓ ಬಸಂತಿ ಪವನ ಪಾಗಲ್ ನಾಜರ ನಾಜ ರುಕೋ ಕೋಯಿ ಅಂತ ಹೇಳಿ. ಆ ಹಾಡನ್ನು ಹಾಡಿದಾಗ ಇಡೀ ಸಭಾಂಗಣದಲ್ಲಿ ಮತ್ತೊಮ್ಮೆ ಹಾಡಿ ಮಗದೊಮ್ಮೆ ಹಾಡಿ ಅಂತ ಹೇಳ್ತಾಯಿದ್ರು. ಇದು ನಂಗೆ ತುಂಬ ಸಂತೋಷ. ದಾಸರ ಪದಗಳು, ಭಾವಗೀತೆಗಳು, ಜನಪದ ಗೀತೆಗಳು, ಚಿತ್ರಗೀತೆಗಳು ಎಲ್ಲವನ್ನು ನಾನು ಹಾಡಬಲ್ಲೆ. ಭಗವಂತನ ದಯದಿಂದ, ಹಿರಿಯರ ಆಶೀರ್ವಾದದಿಂದ ನನಗೆ ಸಂಗೀತದ ಬಗ್ಗೆ ಬಹಳ ಒಲವು. ಅದು ಇವತ್ತಿನ ಕಾಲಘಟ್ಟದ ಸಂಗೀತ ಅಲ್ಲ, ಅದು ಅರ್ಥಗರ್ಭಿತವಾಗಿರಲ್ಲ. ಸಾಹಿತ್ಯದಲ್ಲಿರ್ಬೋದು, ಸಂಗೀತದಲ್ಲಿರೋ ಈಗಿನ ಕಾಲದ ಕಠೋರವಾಗಿರುತ್ತೆ. ಆಗಿನ ಕಾಲದ ಹಾಡುಗಳು ಕರ್ಣಾನಂದವಾಗಿರುತ್ತೆ, ಮನಸ್ಸಿಗೆ ಮುದ ಕೊಡುತ್ತೆ, ಹಿತವಾಗಿರುತ್ತೆ. ನಮಸ್ಕಾರ, ವಂದನೆಗಳು. ಇದಿಷ್ಟು ಗಾಯಕರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಐಶ್ವರ್ಯ, ಅಶ್ವವೇಗ ನ್ಯೂಸ್, ಬೆಂಗಳೂರು. ಅಶ್ವವೇಗ ಇಂಗ್ಲಿಷ್ ನ್ಯೂಸ್.
Coming soon. Your channel, your voice, your trust.